I am Rakshita PS. My topic is factor contributing growth of derivatives. Today discuss about two factor contributing growth of derivatives. Introduction. Derivatives ಒಂದು ರಿಯಲ್ ವೇರಿಯಬಲ್ ಫಂಕ್ಷನ್ ಆದ ಚೇಂಜ್ಗೆ ಸಂಬಂಧಿಸಿದ ಸೆನ್ಸಿಟಿವಿಟಿ ಫಂಕ್ಷನಲ್ ವ್ಯಾಲ್ಯೂಗೆ ಇದು ಆರ್ಗ್ಯುಮೆಂಟ್ ಆಗಿದೆ ಮತ್ತು ಡೆರಿವೇಟಿವ್ಸ್ ಕ್ಯಾಲ್ಕುಲಸ್ ಆದ ಫಂಡಮೆಂಟಲ್ಸ್ ಟೂಲ್ಸ್ ಆಗಿದೆ. ಮೀನಿಂಗ್: A derivative is a financial securities with a value that is reliant upon or derived from an underlying asset of group of assets. A benchmark: the derivative itself is a contract between two or more parties, and the derivative derives its price from fluctuation in the underlying asset. ಅಂದರೆ ಡೆರಿವೇಷನ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆಗಿದ್ದು ಅದು ಅಂಡರ್ಲೈನಿಂಗ್ ಆಗಿರುವ ಅಸೆಟ್ ಅಥವಾ ಗ್ರೂಪನ್ನು ಅಸೆಟನ್ನು ರಿಲೇಂಟ್ ಆಗಿರುವ ಅಥವಾ ಡಿರೈವ್ಡ್ ಅನ್ನು ಹೊಂದಿರುವ ಬೆಂಚ್ ಮಾರ್ಕ್ ಆಗಿದೆ ಮತ್ತು ಇದು ಡಿರೈವೇಟಿವ್ಸ್ ಟೂ ಆರ್ ಮೋರ್ ಪಾರ್ಟೀಸ್ ನಡುವಿನ ಕಾಂಟ್ರಾಕ್ಟ್ ಆಗಿದ್ದು ಮತ್ತು ಡಿರೈವೇಟಿವ್ಸ್ ಅದರ ಪ್ರೈಸನ್ನು ಅಂಡರ್ಲೈನ್ ಆಗಿರುವ ಅಸೆಟ್ನಲ್ಲಿನ ಫ್ಲಕ್ಚುಯೇಷನ್ ಮಾಡುತ್ತದೆ. ಇದನ್ನು ಡಿರೈವೇಟಿವ್ಸ್ ಎಂದು ಕಾಲ್ ಮಾಡುತ್ತಾರೆ. ಡೆಫಿನಿಷನ್: ಡಿರೈವೇಟಿವ್ಸು ಟೂ ಪಾರ್ಟೀಸ್ ನಡುವಿನ ಕಾಂಟ್ರಾಕ್ಟ್ ಆಗಿದ್ದು ಮತ್ತು ಅದರ ವ್ಯಾಲ್ಯೂ ಅಥವಾ ಪ್ರೈಸನ್ನು ಅಂಡರ್ಲೈನ್ ಆಗಿರುವ ಅಸೆಟನ್ನು ಪಡೆಯುತ್ತದೆ. ದಿ ಬೇಸಿಕ್ ಆಫ್ ಎ ಡಿರೈವೇಟಿವ್ಸ್ ಅಂದರೆ ಒಂದು ಬೇಸಿಕ್ ಆಗಿ ಡಿರೈವೇಟಿವ್ಸ್ ಹೇಗಿರುತ್ತೆ ಅಂದರೆ ಪೊಸಿಷನ್ನು ಎಡ್ಜ್ ಮಾಡಲು, ಅಂಡರ್ಲೈನ್ ಆಗಿರುವ ಅಸೆಟನ್ನು ಡೈರೆಕ್ಷನ್ ಮೂವ್ಮೆಂಟ್ ಮಾಡಲು ಮತ್ತು ಹೋಲ್ಡಿಂಗ್ ಲಿವರೇಜ್ನ ನೀಡಲು ಡಿರೈವೇಟಿವ್ಸ್ನ ಯೂಸ್ ಮಾಡ್ತಾರೆ ಮತ್ತು ಅವುಗಳ ವ್ಯಾಲ್ಯೂ ಅಂಡರ್ಲೈನ್ ಆಗಿರುವ ಅಸೆಟ್ ವ್ಯಾಲ್ಯೂನು ಫ್ಲಕ್ಚುಯೇಷನ್ ಮಾಡುತ್ತದೆ. ಕಾಮನ್ ಫಾರ್ಮ್ಸ್ ಆಫ್ ಡಿರೈವೇಟಿವ್ಸ್ ಅಂದರೆ ಇಲ್ಲಿ ಒಂದು ರಿಸ್ಕ್ ಮ್ಯಾನೇಜ್ಮೆಂಟು, ಸ್ಪೆಕ್ಯುಲೇಷನು ಆ್ಯಂಡ್ ಪೊಸಿಷನ್ ಲಿವರೇಜ್ ಮಾಡಲು ಮೆನಿ ಡಿಫ್ರೆಂಟ್ ಟೈಪ್ಸನ್ನು ಡಿರೈವೇಟಿವ್ಸಲ್ಲಿ ಯೂಸ್ ಮಾಡುತ್ತಾರೆ ಮತ್ತು ಡಿರೈವೇಟಿವ್ ಗ್ರೋಯಿಂಗ್ ಮಾರ್ಕೆಟ್ ಪ್ಲೇಸ್ ಆಗಿದೆ ಮತ್ತು ಯಾವುದೇ ನೀಡ್ಸನ್ನು ಅಥವಾ ರಿಸ್ಕ್ಗೆ ಟುಲೆವೆನ್ಸ್ಗೆ ಫಿಟ್ ಆಗುವಂತೆ ಡಿರೈವೇಟಿವ್ಸ್ನ ನೀಡುತ್ತಾರೆ. ಇದರಲ್ಲಿ 4 ಟೈಪ್ಸ್ ಬರ್ತವೆ. ಫಸ್ಟ್ನೇದು ಫೀಚರ್, ಸೆಕೆಂಡ್ ಫಾರ್ವರ್ಡ್, ಥರ್ಡ್ ಸ್ವ್ಯಾಪ್ಸ್, ಫೋರ್ತ್ ಒನ್ ಆಪ್ಷನ್. ಫಸ್ಟ್ ಒನ್ ಫ್ಯೂಚರ್. Future contract, also known simply as future, are an agreement between two parties for the purchase and delivery of an asset at an agreed upon price at a future date. Future trade on the exchange and the contract are standardized. Traders will use futures contract to hedge their risk of speculate on the price of an underlying asset. ಫ್ಯೂಚರ್ ಕಾಂಟ್ರಾಕ್ಟ್ ಅದನ್ನು ಸಿಂಪ್ಲಿಯಾಗಿ ಫೀಚರ್ ಎಂದು ಕಾಲ್ ಮಾಡ್ತಾರೆ. ಫ್ಯೂಚರ್ ಡಾಟಾ ಡೇಟ್ ಫ್ಯೂಚರಲ್ಲಿ ಒಂದು ಡೇಟ್ ತಂದು ಕಾಂಟ್ರಾಕ್ಟ್ ಪ್ರೈಸ್ ಅಸೆಟನ್ನು ಪರ್ಚೇಸ್ ಆರ್ ಡೆಲಿವರಿ ಮಾಡಲು ಟೂ ಪಾರ್ಟೀಸ್ ನಡುವಿನ ಕಾಂಟ್ರಾಕ್ಟ್ ಫ್ಯೂಚರ್ ಆಗಿದೆ. ಫ್ಯೂಚರ್ ಟ್ರೇಡ್ ಎಕ್ಸ್ಚೇಂಜ್ ಆ್ಯಂಡ್ ಕಾಂಟ್ರಾಕ್ಟನ್ನು ಸ್ಟ್ಯಾಂಡರ್ಡೈಸ್ ಮಾಡಲಾಗುತ್ತದೆ ಮತ್ತು ಟ್ರೇಡರ್ಸ್ ತಮ್ಮ ರಿಸ್ಕನ್ನು ಅಥವಾ ಸ್ಪೆಕ್ಯುಲೇಟನ್ನು ಅಂಡರ್ಲೈನ್ ಆಗಿರುವ ಅಸೆಟ್ ಆಗಿರುವ ಪ್ರೈಸನ್ನು ಎಡ್ಜ್ ಮಾಡಲು ಫ್ಯೂಚರ್ ಕಾಂಟ್ರಾಕ್ಟ್ನ ಯೂಸ್ ಮಾಡ್ತಾರೆ. ಫಾರ್ವರ್ಡ್ ಕಾಂಟ್ರಾಕ್ಟ್ ನಾವು ಸಿಂಪ್ಲಿ ಆಸ್ ಫಾರ್ವರ್ಡ್ ಆರ್ ಸಿಮಿಲರ್ ಆಫ್ ಫ್ಯೂಚರ್ ಬಟ್ ಡೂ ನಾಟ್ ಟ್ರೇಡ್ ಆನ್ ಎಕ್ಸ್ಚೇಂಜ್, ಓನ್ಲಿ ಓವರ್ ದಿ ಕೌಂಟರ್. ವೆನ್ ಎ ಫಾರ್ವರ್ಡ್ ಕಾಂಟ್ರಾಕ್ಟ್ ಇಸ್ ಕ್ರಿಯೇಟೆಡ್, ದಿ ಬೈಯರ್ ಅಂಡ್ ಸೆಲ್ಲರ್ ಮೇ ಹ್ಯಾವ್ customized the term, size and settlement process for the derivative as a OTC product. Product contract carry greater degree of counterparty risk for both buyer and seller. ಫಾರ್ವರ್ಡ್ ಕಾಂಟ್ರಾಕ್ಟ್ ಫಾರ್ವರ್ಡ್ಗಳಂತೆ ಸಿಂಪ್ಲಿ ಆಗಿರುತ್ತದೆ. ಫ್ಯೂಚರ್ ಸಿಮಿಲರ್ ಆಗಿರುತ್ತದೆ ಬಟ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಮಾಡುವುದಿಲ್ಲ, ಓನ್ಲಿ ಓವರ್ ದಿ ಕೌಂಟರ್ ಆಗಿರುತ್ತದೆ. ಫಾರ್ವರ್ಡ್ ಕಾಂಟ್ರಾಕ್ಟ್ ಕ್ರಿಯೇಟ್ ಮಾಡುತ್ತಾರೆ ಮತ್ತು ಬೈಯರ್ ಆ್ಯಂಡ್ ಸೆಲ್ಲರು ಡಿರೈವೇಟಿವ್ಸ್ಗಾಗಿ ಟರ್ಮ್, ಸೈಜ್, ಸೆಟಲ್ಮೆಂಟ್ ಪ್ರೋಸೆಸನ್ನು ಕಸ್ಟಮೈಸ್ ಮಾಡುತ್ತಾರೆ
ಮತ್ತು OTC ಪ್ರಾಡಕ್ಟ್ಗಳಂತೆ ಫಾರ್ವರ್ಡ್ ಕಾಂಟ್ರಾಕ್ಟನ್ನು ಬೈಯರ್ ಆ್ಯಂಡ್ ಸೆಲ್ಲರ್ ಗ್ರೇಟರ್ ಡಿಗ್ರಿಯಲ್ಲಿ ರಿಸ್ಕ್ನ ರೆಡ್ಯೂಸ್ ಮಾಡುತ್ತಾರೆ. ಥರ್ಡ್ ಒನ್ ಸ್ವ್ಯಾಪ್ಸ್. Swaps are another common types of derivatives after used to exchange one kind of cash flow with another. For example, a trader may use of an interest rate swaps to switch from a variable interest rate loan a fixed interest rate loan or vice versa. ಅಂದರೆ ಸ್ವ್ಯಾಪ್ಸ್ನ ಅನದರ್ ಕಾಮನ್ ಟೈಪ್ಸ್ ಆಗಿ ಡೆರಿವೇಟಿವ್ಸ್ ಇದು ಆಗಿದೆ. ಇದು ಸಿಂಪ್ಲಿಯಾಗಿ ಒಂದು ರೀತಿಯ ಕ್ಯಾಶ್ ಫ್ಲೋವನ್ನು ಬೇರೆಯೊಂದಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಸ್ವ್ಯಾಪ್ನ ಯೂಸ್ ಮಾಡ್ತಾರೆ. ಈ ಎಕ್ಸಾಂಪಲ್ಗೆ ಟ್ರೇಡರ್ಸ್ ವೇರಿಯಬಲ್ ಇಂಟ್ರೆಸ್ಟ್ ರೇಟ್ನ ಲೋನ್ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ನ ಲೋನ್ ಇಂಟ್ರೆಸ್ಟ್ ರೇಟ್ ಲೋನ್ನ ಬದಲಾಯಿಸಲು ಇಂಟ್ರೆಸ್ಟ್ ರೇಟ್ನ ಯೂಸ್ ಮಾಡುತ್ತಾರೆ. Fourth one, option. An option contract is similar to a future contract in that it is an agreement between two parties to buy and sell an asset at a predetermined future data for a specific price. The key difference between option and future is that with an option, the buyer is not obligated to exercise their agreed to buy and sell. It is an opportunity only, not an obligation. Future or obligation. ಅಂದರೆ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಒಂದು ಸಿಮಿಲರ್ ಪ್ರೈಸ್ಗೆ ಒಂದು ಸ್ಪೆಸಿಫಿಕ್ ಆದ ಫ್ಯೂಚರ್ ಡೇಟ್ನಂದು ಒಂದು ಅಸೆಟನ್ನು ಬೈ ಆ್ಯಂಡ್ ಸೆಲ್ ಮಾಡಲು ಟೂ ಪಾರ್ಟೀಸ್ ನಡುವಿನ ಕಾಂಟ್ರಾಕ್ಟನ್ನು ಒಂದು ಆಪ್ಷನ್ ಕಾಂಟ್ರಾಕ್ಟ್ ಮಾಡುತ್ತದೆ. ಆಪ್ಷನ್ ಆ್ಯಂಡ್ ಫ್ಯೂಚರ್ ನಡುವಿನ ಮೇನ್ ಡಿಫ್ರೆನ್ಸ್ ಆದ ಒನ್ ಆಪ್ಷನ್ದೊಂದಿಗೆ ಬೈಯರ್ ಮತ್ತು ಸೇಲ್ ಮಾಡಲು ತಮ್ಮ ಕಾಂಟ್ರಾಕ್ಟನ್ನು ಮೂವ್ ಮಾಡಲು ಆಬ್ಲಿಗೇಷನ್ ಇರುವುದಿಲ್ಲ. ಮತ್ತು ಇದು ಓನ್ಲಿ ಆಬ್ಲಿಗೇಷನ್, ಇದೊಂದು ಆಪರ್ಚುನಿಟಿ ಆಗಿರ್ತದೆ, ಆಬ್ಲಿಗೇಷನ್ ಆಗಿರೋದಿಲ್ಲ. ಫ್ಯೂಚರ್ ಆಬ್ಲಿಗೇಷನ್ ಆಗಿರುತ್ತದೆ. ಅಡ್ವಾಂಟೇಜ್ ಆಫ್ derivatives. As the above example illustrate, derivatives can be a useful tools of business and investors alike. They provide a way to lock off prices, hedge against unfavorable movement in rates and mitigate risk, often for a limited cost. ಅಂದರೆ ಡೆರಿವೇಟಿವ್ಸ್ ಬಿಸ್ನೆಸ್ಗೆ ಆ್ಯಂಡ್ ಇನ್ವೆಸ್ಟರ್ಸ್ಗೆ ಯೂಸ್ಫುಲ್ ಟೂಲ್ಸ್ ಆಗಿದೆ. ಅದರ ಪ್ರೈಸನ್ನು ಲಾಕ್ ಮಾಡಲು, ಮೂವ್ಮೆಂಟ್ಗಳ ಅಗೇನೆಸ್ಟ್ ಎಡ್ಜ್ ಮಾಡಲು ಅಥವಾ ರಿಸ್ಕ್ ರೆಡ್ಯೂಸ್ ಮಾಡಲು ಡೆರಿವೇಟಿವ್ಸ್ನ ಪ್ರೊವೈಡ್ ವೇ ಆಗಿ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಲಿಮಿಟ್ ಕಾಸ್ಟು ಆಗಿರುತ್ತದೆ. ಮೇನ್ ಇದರಲ್ಲಿ ಡೆರಿವೇಟಿವ್ಸ್ ಅಂದರೆ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಗ್ರೋತ್ ಆಫ್ ಡೆರಿವೇಟಿವ್ಸ್. ಫ್ಯಾಕ್ಟರ್ ಕಾಂಟ್ರಿಬ್ಯೂಟಿಂಗ್ ಟು ದಿ explosive growth of derivatives are price volatility, globalization of the market, technology development and advantages in the financial theories. ಅಂದರೆ ಡೆರಿವೇಟಿವ್ಸ್ ಎಕ್ಸ್ಪ್ಲೋಸಿವ್ ಗ್ರೋಗೆ ಕಾಂಟ್ರಿಬ್ಯೂಟ್ ಆಗುವ ಫ್ಯಾಕ್ಟರ್ ಹೊಂದಿದೆ. ಅವು ಅಂದರೆ ಪ್ರೈಸ್ ವ್ಯಾಲಿಟಿಲಿಟಿ, ಗ್ಲೋಬಲೈಸೇಷನ್ ಆಫ್ ದಿ ಮಾರ್ಕೆಟ್, ಅಡ್ವಾನ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಥಿಯರೀಸ್. ಫಸ್ಟ್ ಒನ್, ಪ್ರೈಸ್ ವ್ಯಾಲಿಟಿಲಿಟಿ. ಅಂದರೆ ವ್ಯಾಲ್ಯೂ ಆದ ಸಮಥಿಂಗ್ ಅಕ್ವೈರ್ ಮಾಡಲು ಅಥವಾ ಯೂಸ್ ಮಾಡಲು ಇದು ಹೊಂದಿದೆ. ಒಬ್ಬರು ಪ್ರೈಸ್ ವ್ಯಾಲ್ಯೂನು ಹೊಂದಿರುವ ಅಂದರೆ ಮೇ ಬಿ ಕಮಾಡಿಟೀಸ್, ಲೋಕಲ್ ಕರೆನ್ಸಿ ಆರ್ ಫಾರಿನ್ ಕರೆನ್ಸಿ, ಇದು ವ್ಯಾಲ್ಯೂ ಇರುತ್ತೆ. ನಾವು ಕಮಾಡಿಟೀಸ್ನ ಡಿಸ್ಕಸ್ ಮಾಡುವಾಗ ಪ್ರೈಸ್ ಕಾನ್ಸೆಪ್ಟನ್ನು ಆಲ್ಮೋಸ್ಟ್ ಎವರಿಬಡಿಗೂ ಕ್ಲಿಯರ್ ಮಾಡಿರ್ತಾರೆ. ಫುಡ್ ಗೇನ್, ಪೆಟ್ರೋಲ್, ಆಯಿಲ್, ಮೆಟಲ್ ಎಕ್ಸೆಟ್ರಾ ಪರ್ಚೇಸ್ಗೆ ಪೇ ಮಾಡಬೇಕಾದ ಪ್ರೈಸು ಇಲ್ಲಿ ಇದೆ. ಅನದರ್ ಪರ್ಸನ್ ಮನಿ ಯೂನಿಟನ್ನು ಯೂಸ್ ಮಾಡಲು ಒಬ್ಬರು ಪೇ ಮಾಡುವ ಪ್ರೈಸನ್ನು ಇಂಟ್ರೆಸ್ಟ್ ರೇಟ್ ಎಂದು ಕಾಲ್ ಮಾಡುತ್ತಾರೆ. ಆ್ಯಂಡ್ ಅನದರ್ ಕರೆನ್ಸಿಯ ಒನ್ ಯೂನಿಟ್ಗೆ ಒಬ್ಬರು ಓನ್ ಕರೆನ್ಸಿಯಲ್ಲಿ ಪೇ ಮಾಡುವ ಪ್ರೈಸನ್ನು ಎಕ್ಸ್ಚೇಂಜ್ ರೇಟ್ ಎಂದು ಕಾಲ್ ಮಾಡುವರು.
ಪ್ರೈಸು ಜನರಲಿ ಮಾರ್ಕೆಟ್ ಪ್ರೋಸೆಸ್ ಡಿಟರ್ಮಿನ್ ಮಾಡ್ತದೆ. ಮಾರ್ಕೆಟಲ್ಲಿ ಕನ್ಸ್ಯೂಮರ್ ಡಿಮ್ಯಾಂಡ್ ಆ್ಯಂಡ್ ಪ್ರೊಡ್ಯೂಸರ್ನ ಅಥವಾ ಮಾರ್ಕೆಟಲ್ಲಿ ಕನ್ಸ್ಯೂಮರ್ ಡಿಮ್ಯಾಂಡ್ ಹೊಂದಿದೆ ಆ್ಯಂಡ್ ಪ್ರೊಡ್ಯೂಸರ್ ಅಥವಾ ಸಪ್ಲೈಯರ್ ಸಪ್ಲೈ ಮಾಡಲು ಹೊಂದಿದ್ದಾರೆ. ಇದು ಕಲೆಕ್ಟಿವ್ ಇಂಟರಾಕ್ಷನ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇಂದ ಮಾರ್ಕೆಟ್ ಡಿಟರ್ಮಿನ್ ಪ್ರೈಸನ್ನು ನಿರ್ಧರಿಸುತ್ತಾರೆ. ಈ ಫ್ಯಾಕ್ಟರು ಮಾರ್ಕೆಟಲ್ಲಿ ನಿರಂತರವಾಗಿ ಕಮ್ಯುನಿಕೇಷನ್ ನಡೆಯುತ್ತಿರುತ್ತದೆ. ಶಾರ್ಟ್ ಪೀರಿಯಡ್ನಲ್ಲಿ ಪ್ರೈಸ್ನಲ್ಲಿ ಚೇಂಜ್ ಮಾಡುತ್ತಾರೆ. ಪ್ರೈಸ್ನಲ್ಲಿನ ಇಂತಹ ಎಕ್ಸ್ಚೇಂಜ್ಗಳನ್ನು ಪ್ರೈಸ್ ವ್ಯಾಲಿಟಿಲಿಟಿ ಎಂದು ಕಾಲ್ ಮಾಡುತ್ತಾರೆ. ಇದು 3 ಫ್ಯಾಕ್ಟರ್ಸ್ನ ಹೊಂದಿದೆ: ಸ್ಪೀಡ್ ಆಫ್ ಪ್ರೈಸ್ ಚೇಂಜ್, ಫ್ರೀಕ್ವೆನ್ಸಿ ಆಫ್ ಪ್ರೈಸ್ ಚೇಂಜ್, ಮ್ಯಾಗ್ನಿಟ್ಯೂಡ್ ಆಫ್ ಪ್ರೈಸ್ ಚೇಂಜ್. ಇಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇನ್ಫ್ಲುಯೆನ್ಸ್ ಫ್ಯಾಕ್ಟರ್ನಲ್ಲಿದ್ದ ಚೇಂಜ್ಗಳು ಪ್ರೈಸ್ ಬದಲಾವಣೆ ಮೂಲಕ ಮಾರ್ಕೆಟ್ನಲ್ಲಿ ಅಡ್ಜಸ್ಟ್ಮೆಂಟ್ನಲ್ಲಿ ಅಂತ್ಯಗೊಳ್ಳುತ್ತವೆ. ಸೆಕೆಂಡ್ ಒನ್, ಗ್ಲೋಬಲೈಸೇಷನ್ ಆಫ್ ದಿ ಮಾರ್ಕೆಟ್. ಅಂದರೆ ಅರ್ಲಿಯರ್ ಮ್ಯಾನೇಜರ್ಸ್ ಡೊಮೆಸ್ಟಿಕ್ ಎಕನಾಮಿಕ್ ಕನ್ಸರ್ನ್ನ ಡೀಲ್ ಮಾಡಬೇಕಿತ್ತು ಅಥವಾ ಎದುರಿಸಬೇಕಾಯಿತು. ವರ್ಲ್ಡ್ನಲ್ಲಿ ಅದರ್ ಪಾರ್ಟ್ಸ್ಗಳಲ್ಲಿ ಏನಾಯಿತು ಎಂಬುದು ಮೋಸ್ಟ್ಲಿ ಇರ್ರೆಲೆವೆಂಟ್ ಆಗಿದೆ. ಇಲ್ಲಿ ಈಗ ಗ್ಲೋಬಲೈಸೇಷನ್ ಮಾರ್ಕೆಟ್ಗಳ ಸೈಜನ್ನು ಇನ್ಕ್ರೀಸ್ ಮಾಡಿದೆ ಮತ್ತು ಕಾಂಪಿಟೇಷನ್ನ ಗ್ರೇಟ್ಲಿ ಎನ್ಹಾನ್ಸ್ ಮಾಡಿದೆ. ಇದು ಲೋವರ್ ಕಾಸ್ಟ್ನಲ್ಲಿ ಬೆಟರ್ ಕ್ವಾಲಿಟಿ ಗೂಡ್ಸನ್ನು ಪಡೆಯಲು ಸಾಧ್ಯವಾಗಲು ಕನ್ಸ್ಯೂಮರ್ಗೆ ಬೆನಿಫಿಟ್ಸ್ ನೀಡಿದೆ. ಇದು ಮಾಡರ್ನ್ ಬಿಸ್ನೆಸ್ನ ಸಿಗ್ನಿಫಿಕೆಂಟ್ ರಿಸ್ಕ್ಗಳಿಗೆ ರೆಡ್ಯೂಸ್ ಮಾಡಿದೆ. ಮೆನಿ ಕೇಸಸ್ನಲ್ಲಿ ಪ್ರಾಫಿಟನ್ನು ಮಾರ್ಜಿನ್ ಮಾಡಲು ರೀಸನ್ ಮಾರ್ಕೆಟ್ ಗ್ಲೋಬಲೈಸೇಷನ್ ಆಯಿತು. ಥರ್ಡ್ ಒನ್, ಟೆಕ್ನಾಲಜಿಕಲ್ ಅಡ್ವಾನ್ಸಸ್. ಅಂದರೆ ಇಲ್ಲಿ ಒಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ತಾರೆ ಅಂದರೆ ಡೆರಿವೇಟಿವ್ಸ್ ಇನ್ಸ್ಟ್ರುಮೆಂಟ್ಗಳ ಸ್ಪೆಸಿಫಿಕೆಂಟ್ ಗ್ರೋತ್ನ ಟೆಕ್ನಾಲಜಿ ಬ್ರೇಕ್ದಿಂದ ನಿಲ್ಲಿಸಲಾಗುತ್ತದೆ. ಈ ಏರಿಯಾನಲ್ಲಿನ ಅಡ್ವಾನ್ಸ್ಗಳ ಹೈ ಸ್ಪೀಡ್ ಪ್ರೋಸೆಸ್ಗಳು, ನೆಟ್ವರ್ಕ್ ಸಿಸ್ಟಮ್ ಆ್ಯಂಡ್ ಎನ್ಹಾನ್ಸ್ಡ್ ಮೆಥಡ್ ಡಾಟಾ ಎಂಟ್ರಿಯನ್ನು ಒಳಗೊಂಡಿದೆ. ಕಂಪ್ಯೂಟರ್ ಟೆಕ್ನಾಲಜಿ ಅಡ್ವಾನ್ಸ್ಗೆ ಕ್ಲೋಸ್ಲಿ ರಿಲೇಟೆಡ್ ಟೆಲಿಕಮ್ಯುನಿಕೇಷನ್ ಅಡ್ವಾನ್ಸ್ಗಳು ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ನಲ್ಲಿನ ಸುಧಾರಣೆಯ ವರ್ಲ್ಡ್ ವೈಡ್ ಕಾನ್ಫರೆನ್ಸಿಂಗ್ ಸೆಟಲ್ಮೆಂಟ್ ಡಾಟಾ ಟ್ರಾನ್ಸಾಕ್ಷನ್ಗೆ ಅಲೋ ಮಾಡಿಕೊಡುತ್ತದೆ. ಇಲ್ಲಿ ಒಂದು ಕಂಪ್ಯೂಟರ್ ಇರ್ಬೋದು, ಟೆಲಿಕಮ್ಯುನಿಕೇಷನ್ ಇರ್ಬೋದು, ನೆಟ್ವರ್ಕ್ ಸ್ಪೀಡ್ ಇರ್ಬೋದು, ಈ ಥರ ಮಾಡಿಕೊಟ್ರೆ ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿಯಾಗಿ ಯೂಸ್ ಆಗುತ್ತದೆ. ಅಟ್ ದಿ ಸಮ್ ಟೈಮಲ್ಲಿ ಕಂಪ್ಯೂಟರ್ ಟೆಲಿಕಮ್ಯುನಿಕೇಷನ್ ಅಡ್ವಾನ್ಸ್ಗಳು ಮೀನಿಂಗ್ಲೆಸ್ ಆಗದೆ ಪ್ರಮೋಟ್ ಮಾಡಲು ಸಾಫ್ಟ್ವೇರ್ನಲ್ಲಿ ಸಿಗ್ನಿಫಿಕೆಂಟ್ ಅಡ್ವಾನ್ಸ್ಗಳನ್ನು ನೋಡಬಹುದು. ಇದು ಇನ್ಫಾರ್ಮೇಷನ್ ಮೋರ್ ರ್ಯಾಪಿಡ್ ಮೂವ್ಮೆಂಟ್ ಮಾಡಲು ಫೆಸಿಲಿಟಿನ ಹೊಂದಿದೆ. ಇದರ ಎಫೆಕ್ಟ್ ಆಗಿ ಮಾರ್ಕೆಟ್ ಪ್ರೈಸ್ ಮೇಲೆ ಇನ್ಸ್ಟಂಟೇನಿಯಸ್ ಇಂಪ್ಯಾಕ್ಟನ್ನು ಮಾಡಿತು. ಮಾರ್ಕೆಟ್ ಪ್ರೋಸೆಸ್ ಪ್ರೈಸನ್ನು ಸೆನ್ಸಿಟಿವಿಟಿ ಆಗಿ ಎಕನಾಮಿಕ್ ಬೆನಿಫಿಷಿಯಲ್ ಆಗಿತ್ತು ಮತ್ತು ಓಲ್ ರಿಸೋರ್ಸ್ಗಳ ಮೋರ್ ಪ್ರೊಡಕ್ಟಿವಿಟಿ ಯೂಸ್ಗೆ ರ್ಯಾಪಿಡ್ ಆಗಿ ರೀಲೊಕೇಟೆಡ್ ಆಗಿ ಮಾಡುತ್ತವೆ ಮತ್ತು ಬೆಟರ್ ರೇಷನ್ ಓವರ್ ಟೈಮ್ಗೆ ಗ್ರೇಟರ್ ಪ್ರೈಸ್ ವ್ಯಾಲಿಟಿಲಿಟಿಯ ಪ್ರಾಡಕ್ಟ್ ಆ್ಯಂಡ್ ಕಸ್ಟಮರನ್ನು ಹೈ ಪ್ರೈಸ್ ರಿಸ್ಕನ್ನು ಒಡ್ಡುತ್ತವೆ. ಈ ರಿಸ್ಕಿಂದ ಎಫೆಕ್ಟ್ ಉತ್ತಮವಾಗಿ ಮ್ಯಾನೇಜ್ ಮಾಡಲು ಬಿಸ್ನೆಸ್ಸನ್ನು ಈಸಿಲಿ ಡ್ರೈವ್ ಮಾಡುತ್ತದೆ. ಟೆಕ್ನಾಲಜಿ ಡೆವಲಪ್ಮೆಂಟನ್ನು ವ್ಯಾಲಿಟಿಲಿಟಿ ಇನ್ಕ್ರೀಸ್ ಮಾಡುತ್ತದೆ. ಡೆರಿವೇಟಿವ್ಸ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೊಡ್ಯೂಸ್ಗಳ ಮೋರ್ ಇಂಪಾರ್ಟೆಂಟ್ ಅಡ್ವಾನ್ಸ್ ಟೆಕ್ನಾಲಜಿ ಆಗಿದೆ. ಫೋರ್ತ್ ಒನ್, ಅಡ್ವಾನ್ಸ್ ಇನ್ ಫೈನಾನ್ಷಿಯಲ್ ಥಿಯರೀಸ್. ಅಂದರೆ ಫೈನಾನ್ಷಿಯಲ್ ಥಿಯರೀಸ್ನಲ್ಲಿನ ಅಡ್ವಾನ್ಸ್ ಡೆರಿವೇಟಿವ್ಸ್ಗೆ ಬರ್ತ್ ನೀಡಿದವು. ಸ್ಟಾರ್ಟಿಂಗ್ನಲ್ಲಿ ಅದರ ಟ್ರೆಡಿಷನ್ ಫಾರ್ಮ್ನಲ್ಲಿ ಕಾಂಟ್ರಾಕ್ಟನ್ನು ಅವೈಲೇಬಲ್ ಇರುವ ಓನ್ಲಿ ಹೆಡ್ಜಿಂಗ್ ಇನ್ಸ್ಟ್ರುಮೆಂಟ್ ಆಗಿತ್ತು. 1973 ರಲ್ಲಿ ಬ್ಲ್ಯಾಕ್ ಆ್ಯಂಡ್
ಕೂಲ್ಸ್ ಡೆವಲಪ್ಮೆಂಟ್ ಮಾಡಿದ ಆಪ್ಷನ್ ಪ್ರೈಸ್ ಮಾಡೆಲ್ನು ಕಾಲ್ ಆ್ಯಂಡ್ ಪುಟ್ ಆಪ್ಷನ್ಗಳ ಪ್ರೈಸಿಂಗ್ ಡಿಟರ್ಮಿನ್ ಮಾಡಲು ಯೂಸ್ ಮಾಡಲಾಗಿತ್ತು. 1970ರ ಲೂಯಿಸ್ ಎಡಿಂಗನ್ ಅವರ ವರ್ಕ್ ಜಾಯ್ಸನ್ ಅಂಡ್ ಸ್ಟಾರ್ಟೆಡ್ ವರ್ಕನ್ನು ಎಡ್ಜಿಂಗ್ ಅಥವಾ ಫೈನಾನ್ಷಿಯಲ್ ಫ್ಯೂಚರ್ ದೊಂದಿಗೆ ಫೈನಾನ್ಷಿಯಲ್ ಪ್ರೈಸ್ ರಿಸ್ಕನ್ನು ತಡೆಮಾಡಲು ಸ್ಟಾರ್ಟ್ ಮಾಡಿತು. ಎಕನಾಮಿಕ್ ಥಿಯರೀಸ್ ವರ್ಕ್ ರಿಸ್ಕನ್ನು ಮ್ಯಾನೇಜ್ಮೆಂಟಿಗೆ ನ್ಯೂ ಪ್ರಾಡಕ್ಟ್ಗಳಿಗೆ ಕಾರಣವಾಯಿತು. ಇದು ಒಂದು ಫೈನಾನ್ಷಿಯಲ್ ಥಿಯರಿಯಲ್ಲಿ ಅಡ್ವಾನ್ಸ್ ಆಗಿ ಯೂಸ್ ಮಾಡುವುದು ಆಗಿದೆ. ಕನ್ಕ್ಲೂಷನ್: ಇಲ್ಲಿ ಒಂದು ಗ್ರೋತ್ಗೆ ಸಿಗ್ನಿಫಿಕೆಂಟ್ ಆಗಿ ಡೆರಿವೇಟಿವ್ಸ್ ಇನ್ಸ್ಟ್ರುಮೆಂಟ್ ಆಗಿದೆ ಮತ್ತು ಇದು ಟೆಕ್ನಾಲಜಿ ಬ್ರೇಕ್ನ ಥ್ರೋ ಮಾಡುವುದು ಮತ್ತು ಪ್ರೈಸ್ ರಿಸ್ಕ್ನ ಮ್ಯಾನೇಜ್ ಮಾಡಲು ಡೆರಿವೇಟಿವ್ಸ್ ಹೆಲ್ಪ್ ಮಾಡುತ್ತದೆ ಮತ್ತು ಮಾರ್ಕೆಟ್ ಎಕಾನಮಿ ಗ್ರೋತ್ ಆಗಲು ಹೆಲ್ಪ್ ಮಾಡುತ್ತದೆ. ಇದೊಂದು ಅಡ್ವಾನ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಲು ಇನ್ಕ್ರೀಸ್ ಮಾಡಲು ಡೆರಿವೇಟಿವ್ಸ್ ಅಂಡ್ ರಿಸ್ಕ್ ಮ್ಯಾನೇಜ್ ಪ್ರಾಡಕ್ಟ್ನ ಇದು ಕಂಟ್ರೋಲ್ ಮಾಡುತ್ತದೆ ಮತ್ತು ಇದೊಂದು ಡೆರಿವೇಟಿವ್ಸ್ ಮಚ್ ಮೋರ್ ಇಂಪಾರ್ಟೆಂಟ್ ಆಗಿದೆ.